ನೋಡಿ, ಆಂಧ್ರದಲ್ಲಿ ವ್ಯಾಪಕವಾಗಿ ಕೊರೋನಾ ಹರಡ್ತಾ ಇದೆ. 20 ದಿನಗಳ ಅಂತರದಲ್ಲಿ ಕೊರೋನಾಗೆ 4 ಬಲಿಯಾಗಿದ್ದಾರೆ. ಆಂಧ್ರದಲ್ಲಿ ವ್ಯಾಪಕವಾಗಿ ಕೊರೋನಾ ಹರಡ್ತಾ ಇದೆ. 20 ದಿನಗಳ ಅಂತರದಲ್ಲಿ ಕೊರೋನಾಗೆ ಈಗಾಗಲೇ 4 ಬಲಿಯಾಗ್ಬಿಟ್ಟಿದ್ದಾರೆ. ಇತರೆ ಕಾಯಿಲೆ ಇದ್ದಂತ 4ರಲ್ಲಿ ಕೊರೋನಾ ಲಕ್ಷಣಗಳು ಸಿಂಪ್ಟಮ್ಸ್ಗಳಿತ್ತು. 12 ಜನರಲ್ಲಿ ಕೊರೋನಾ ಸೋಂಕು ಇರೋದು ಪತ್ತೆಯಾಗಿದೆ. ಅದು ದೃಢಪಟ್ಟಿದೆ. ಆಂಧ್ರದ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ಮತ್ತೆ ಭಯ ಬೀಳಿಸ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ವ್ಯಾಪಕವಾಗಿ ನಾವು ಗಮನಿಸಬಹುದು, ಕೊರೋನಾ ಸೋಂಕು ಮತ್ತೆ ತಾಂಡವವನ್ನು ಆಡ್ತಾ ಇದೆ. PPE ಕಿಟ್ಟು, ಮಾಸ್ಕು, ಗ್ಲೌಸು, ಸ್ಯಾನಿಟೈಸರು ಮತ್ತೆ ಎಲ್ಲ ಆವರಿಸ್ಕೊಳ್ತಿದೆ. ನೋಡಿ, COVID-19 ಬೆಡ್ಗಳ ಐಸೋಲೇಷನ್ ರೂಮ್ಗಳನ್ನು ಕೂಡ ಮಾಡಲಾಗ್ತಿದೆ. ಇಂಟೆನ್ಸಿವ್ ಕೇರ್ ಯೂನಿಟ್ಗಳನ್ನು, ICUಗಳನ್ನು ತೆರೆದಿದ್ದಾರೆ. 12 ಜನರಲ್ಲಿ ಕೊರೋನಾ ಇದ್ದಿದ್ದು ದೃಢಪಟ್ಟಿದೆ. ಆಂಧ್ರದ ಆರೋಗ್ಯ ಇಲಾಖೆ ಕಂಪ್ಲೀಟ್ ಅಲರ್ಟ್ ಆಗಿದೆ. ಜೂನ್ 26ರಂದು ಮೊದಲ ಕೊರೋನಾ ಕೇಸ್ ಪತ್ತೆಯಾಗಿದೆ. ಜುಲೈ 14ರವರೆಗೂ ಕೊರೋನಾಗೆ 4 ಮೃತಪಟ್ಟಿದ್ದಾರೆ. ಕೊರೋನಾಗಂತೆ ಇತರ ಕಾಯಿಲೆಗಳು ಇರುವವರೇ ಕೊರೋನಾಗೆ ಬಲಿಯಾಗಿದ್ದಾರೆ. ಮಿಕ್ಸ್ ಆಗಿದೆ. ಕಡಪದಲ್ಲಿ 3, ಕಾಕಿನಾಡದಲ್ಲಿ 1 ಸಾವನ್ನಪ್ಪಿರುವುದು. ಜುಲೈ 16ರವರೆಗೆ 12 ಜನರಲ್ಲಿ ಕೊರೋನಾ ಪಾಸಿಟಿವ್ ಬಂದಿತ್ತು. ಜುಲೈ 1ರಿಂದ 16ರವರೆಗಿನ 11 ಮಂದಿಯಲ್ಲಿ ಈ ಕೇಸ್ ಪತ್ತೆಯಾಗುತ್ತೆ. ಅವರಿಗೆ ಕೋವಿಡ್ ಇದೆ ಅನ್ನೋದು ದೃಢಪಡುತ್ತೆ. ಆ ಪೈಕಿ 4 ಸಾವನ್ನಪ್ಪಿದ್ದಾರೆ. ಕಡಪದಲ್ಲಿ 3 ಜನ, ಕಾಕಿನಾಡದಲ್ಲಿ, ಆಂಧ್ರದ ಕಾಕಿನಾಡಿನಲ್ಲಿ 1 ಸಾಯ್ತಾರೆ. ಒಂದಿಷ್ಟು ಡೇಟಾಗಳು ಬೆಚ್ಚಿ ಬೀಳಿಸ್ತಾ ಇದೆ. ಜುಲೈ 1ರಿಂದ 16ರವರೆಗೆ 11 ಮಂದಿಯಲ್ಲಿ ಕೇಸ್ಗಳು ಕಂಡು ಬರ್ತಾ ಇದೆ. ಅಂದರೆ ಕೇವಲ ಕೋವಿಡ್ ಇಂದನೇ ಹೀಗಾಯ್ತು ಅನ್ನೋದಕ್ಕಿಂತ ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾದವರು, ಇಮ್ಯುನಿಟಿ ತುಂಬ ಲೋ ಇದ್ದಂಥವರು, ಬೇರೆ ಬೇರೆ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ಪಡಿತಿದ್ದವರಿಗೆ ಕೋವಿಡ್ ಈಗ ಇರೋದು ದೃಢಪಟ್ಟು ಆ ಪೈಕಿ 4 ತಮ್ಮ ಜೀವವನ್ನು ಚೆಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಅಲ್ಲಿನ ಆರೋಗ್ಯ ಇಲಾಖೆ ಅಲರ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಹೆಚ್ಚಿನ ಅಪ್ಡೇಟ್ಸ್ ಇದೆ. ಗಡಿ ಜಿಲ್ಲೆ ತುಮಕೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೊರೋನಾ ಹರಡುವಂತ ಭೀತಿಯಿಂದ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಿದೆ. ಪಾವಗಡ ತಾಲೂಕು ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ಗಳನ್ನೇ ಮಾಡಿದ್ದಾರೆ. ಗಡಿ ಭಾಗದಲ್ಲಿ ಆಶಾ ಕಾರ್ಯಕರ್ತರನ್ನ ನಿಯೋಜಿಸಿದ್ದಾರೆ. ರಾಜವಂತಿ, ನಾಗಲಮಡಿಕೆ, ಇನ್ನು ಕೊಡಮಡಗುವಲ್ಲೂ ಕೂಡ ಬಹಳಷ್ಟು ಹೈ ಅಲರ್ಟ್ ಆಗಿದ್ದಾರೆ. ತುಮಕೂರು ಆಂಧ್ರ ಅಕ್ಕಪಕ್ಕದಲ್ಲೇ ಇದೆ ಗಡಿ. ಪಾವಗಡ ಸುತ್ತಮುತ್ತ ಊರುಗಳೇನಿದೆಯಲ್ಲ, ಇಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಸಪರೇಟ್ ವಾರ್ಡ್ ಮಾಡಿದ್ದಾರೆ. ಹಿಂದೆ ಕೋವಿಡ್ ಟೈಮಲ್ಲಿ ಹೆಂಗೆ ಕಾರ್ಯನಿರ್ವಹಿಸ್ತಿತ್ತಲ್ಲ, ಅದೇ ರೀತಿಯಾಗಿ ಯಾರ್ಯಾರು ಬರ್ತಾರೆ, ಚಿಕಿತ್ಸೆಗೆ ತಪಾಸಣೆಗೆ ಬರ್ತಾರೆ, ಒಂದು ಸ್ವಲ್ಪ ಚೆಕ್ ಮಾಡ್ತಾರೆ. ಥರ್ಮಲ್ ಸ್ಕ್ರೀನಿಂಗ್, ಮೊದಲೆಲ್ಲ ಟೆಂಪರೇಚರ್ ನೋಡಿ ಒಳಗೆ ಬಿಡ್ತಿದ್ರಲ್ಲ, ಆ ಲೆಕ್ಕಾಚಾರಗಳು ವಾಪಸ್ ಬಂದಿದೆ. ಕೋವಿಡ್ ಲಕ್ಷಣಗಳಿಗಾಗಿ ಆರೋಗ್ಯ ತಪಾಸಣೆಗಳು, ಸಾಮಾನ್ಯವಾಗಿ ಜ್ವರ, ಕೆಮ್ಮು, ಈ ಆರೋಗ್ಯ ಸಮಸ್ಯೆಗಳು, ಜ್ವರ ಬಂದು ಹೋಗೋದು, ತೀವ್ರವಾದಂಥ ಒಂದು ಅತಿಸಾರಗಳಿರುವುದು, ವಾಂತಿಗಳಾಗೋದು, ಈ ರೀತಿಯಾಗಿ ಯಾರಾದರೂ ಸಿಂಪ್ಟಮ್ಸ್ ಇದ್ದವರಿಗೆ ಸ್ವಲ್ಪ ಮುನ್ನೆಚ್ಚರಿಕಾ ಕ್ರಮ ತಗೊಂತಾರೆ. ಹಾಗಾಗಿ ಭಯ ಬೀಳಿಸಬೇಕು, ಆತಂಕ ಪಡಬೇಕಂತಲ್ಲ, ಮುನ್ನೆಚ್ಚರಿಕಾ ಕ್ರಮವಾಗಿ ತುಮಕೂರಿನ ಜಿಲ್ಲಾಧಿಕಾರಿ ಶುಭ್ ಕಲ್ಯಾಣ್ ಇದಕ್ಕೆ ಸೂಚನೆಯನ್ನ ಕೊಟ್ಟು ಗಡಿ ಭಾಗ ಈಗ ಅಲರ್ಟ್ ಆಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.